ಈ ಸಿಂಪಲ್ ಆರ್ಟ್ನ ಬೆಲೆ 800 ಕೋಟಿ. ಕ್ರಿಪ್ಟೋ ಲರ್ನಿಂಗ್ ಸೀರೀಸ್ನ 15ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು NFT ಬಗ್ಗೆ ತಿಳಿದುಕೊಳ್ಳುವ. NFT ಎಂದರೆ ನಾನ್ ಫಂಜಿಬಲ್ ಟೋಕನ್. ನಾನ್ ಫಂಜಿಬಲ್ ಎಂದರೆ ನಾನ್ ರಿಪ್ಲೇಸಬಲ್. ಇದೊಂದು ಯುನೀಕ್ ಅಸೆಟ್ ಆಗಿದೆ. NFTಯನ್ನು ಏಕೆ ರಚಿಸಲಾಯಿತು ಎಂದು ತಿಳಿದುಕೊಳ್ಳುವ. ಉದಾಹರಣೆಗೆ, ಈಗ ಒಂದು ಆರ್ಟಿಸ್ಟ್ ಒಂದು ಪೇಂಟಿಂಗನ್ನು ತಯಾರಿಸುತ್ತಾನೆ. ಈ ಪೇಂಟಿಂಗನ್ನು ಇನ್ನೊಬ್ಬ ವ್ಯಕ್ತಿಯು ಡುಪ್ಲಿಕೇಟ್ ಮಾಡಿ ಇದು ತನ್ನದೆನ್ನುತ್ತಾನೆ. ಇಲ್ಲಿ ಆರ್ಟಿಸ್ಟ್ ಯಾರು ಎಂಬುದನ್ನು ವೆರಿಫೈ ಮಾಡಲು ಯಾರೂ ಇರುವುದಿಲ್ಲ. ಆದ್ದರಿಂದ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲು NFTಯನ್ನು ರಚಿಸಲಾಯಿತು. ಇಲ್ಲಿ ಯಾವುದೇ ತರಹದ ಆರ್ಟ್, ವಿಡಿಯೋ, ಮ್ಯೂಸಿಕ್ ಅನ್ನು ಬ್ಲಾಕ್ಚೈನ್ ಟೆಕ್ನಾಲಜಿಯ ಮೂಲಕ ಡಿಜಿಟಲೈಸ್ ಅಸೆಟ್ ಅನ್ನಾಗಿ ಮಾಡಲಾಗುತ್ತದೆ. ಆದ್ದರಿಂದ ಇಲ್ಲಿ ಆರ್ಟಿಸ್ಟ್ಗಳನ್ನು ವೆರಿಫೈ ಸಹ ಮಾಡಬಹುದಾಗಿದೆ. ಇಲ್ಲಿ ಯಾವುದೇ ತರಹದ ಡೂಪ್ಲಿಕೇಟ್ ಆರ್ಟ್ ಆಗುವ ಸಾಧ್ಯತೆ ಇರುವುದಿಲ್ಲ. ಮೋಸ್ಟ್ ಎಕ್ಸ್ಪೆನ್ಸಿವ್ NFTಗಳು ಯಾವುವೆಂದರೆ ದ ಮರ್ಜ್ 800 ಕೋಟಿ, ಎವ್ರಿ ಡೇಸ್ ದ ಫಸ್ಟ್ 5000 ಡೇಸ್ 600 ಕೋಟಿ, ದ ಕ್ಲಾಕ್ 450 ಕೋಟಿ. ಮುಂದಿನ ವಿಡಿಯೋದಲ್ಲಿ ಬಿಟ್ಕಾಯಿನ್ನ ಫೌಂಡರ್ನ ಬಗ್ಗೆ ತಿಳಿದುಕೊಳ್ಳುವ.